ಬಿಜೆಪಿ ಈಗ ಟನಲ್ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಟಕ್ಕರ್ ಕೊಟ್ಟಿದ್ದಾರೆ. ಏನು ಟನಲ್ ಯೋಜನೆ ವಿರೋಧಿಸಿ ಬಿಜೆಪಿ ಸಹಿ ಸಂಗ್ರಹವನ್ನ ಮಾಡ್ತಾ ಇದೆಯಲ್ಲ, ಅದಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಳ್ಳೆಯದು, ಮಾಡಲಿ, ಅವರು ಜಾಗೃತಿ ಮೂಡಿಸ್ಲಿ. ನಾವು ಅಶೋಕ್ ಅಧ್ಯಕ್ಷತೆಯಲ್ಲಿನೇ ಒಂದು ಸಮಿತಿಯನ್ನ ಮಾಡ್ತೀವಿ. ಯಾರ್ಯಾರು ಸದಸ್ಯರು ಬೇಕು ಅಂತ ಅವರೇ ಹೇಳಿ. ಇದು ನನ್ನ ಆಸ್ತಿ ಅಲ್ಲ ಅಥವಾ ಯಾರ ಆಸ್ತಿಯೂ ಅಲ್ಲ. ಇದು ಸಾರ್ವಜನಿಕವಾಗಿ ಮಾಡುತ್ತಿರುವಂತಹ ಯೋಜನೆ. ಲಾಲ್ಬಾಗ್ ಹಾಳು ಮಾಡೋಕೆ ನಾನೇನು ಮೂರ್ಖನಲ್ಲ ಅಂತ ಬಿಜೆಪಿ ಹೋರಾಟಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನ ಕೊಟ್ಟಂತಹ ರೀತಿ ಇದೆ. ಯಾರು ಅಭಿವೃದ್ಧಿ ವಿರೋಧಿಗಳಲ್ಲ. ಒಳ್ಳೆ ಕೆಲಸ ಮಾಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಬೆಂಗಳೂರಲ್ಲಿ ಬಿದ್ದಿರೋಂಥ ಹಳ್ಳಗಳನ್ನೆಲ್ಲ ಮುಚ್ಚಿಬಿಡಿ, ಬೆಂಗಳೂರಲ್ಲಿರೋ ಕಸನೆಲ್ಲ ತೆಗೆದುಬಿಡಿ. ಆಮೇಲೆ ನೀವು ಬೇಕಾದರೆ ಚಂದ್ರಲೋಕಕ್ಕೆ ಏನಾದರೂ ಟನಲ್ ಮಾಡ್ತೀನಿ, ಗಾಳಿಯಲ್ಲೇ ಒಂದು ಟನಲ್ ಮಾಡ್ತೀನಿ ಅಂದರೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾನು ಎಲ್ಲ ಅಧ್ಯಯನ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ನಾವಿರೋ ಅಭಿವೃದ್ಧಿ ವಿರೋಧಿಗಳಲ್ಲ. ನಾವ್ಯಾರೂ ಮಾಡಿ ಪ್ರಾಜೆಕ್ಟ್ ಮಾಡಿ. ಈಗ ನಾನು ಲೆಕ್ಕ ಹಾಕಿದ್ರಿ ನಮ್ಮ ಶಾಸಕರ ಜೊತೆ ಎಲ್ಲ. ನೀವು ಇದಕ್ಕೆ 1 ಕಿಲೋಮೀಟ್ರಿಗೆ 1285 ಕೋಟಿ ರೂಪಾಯಿ ಖರ್ಚಾಗ್ತೈತೆ. 1285 ಕೋಟಿ 1 ಕಿಲೋಮೀಟ್ರಿಗೆ. ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ರೋಡ್ ಸರ್ ಇದು. ವರ್ಲ್ಡ್ ಅಲ್ಲ, ಇದು ನಮ್ಮ ಇವರು ಸ್ಯಾಟಲೈಟ್ ಬಿಟ್ರಲ್ಲ, ಅದು ಇದಕ್ಕಿಂತ ಚೀಪು. ಸ್ಯಾಟಲೈಟು ಇದು ಮಂಗಳ ಗ್ರಹಕ್ಕೆ ಹೋಯ್ತಲ್ಲ, ಆಟೋ ರಿಕ್ಷಾ ರೇಟಲ್ಲಿ ಹೋಯ್ತು ಅಂತ ಅಮೇರಿಕಾದ ನ್ಯಾಸಾದಲ್ಲಿ ಚರ್ಚೆ ಆಯ್ತಂತೆ. ಭಾರತೀಯರು ಎಷ್ಟು ಮುಂದುವರೆದಿದ್ದಾರೆ ಅಂತೇಳಿ. ಆ ಸ್ಯಾಟಲೈಟಿಂದ ಕಾಸ್ಟ್ಲಿ ಇದು ನೋಡಿ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದ್ದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡೋಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ರಾಜಕಾರಣ ಮಾಡಬೇಕು. ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತೊಗೊಬರ್ಲಿಲ್ವಾ? ಟನಲ್ಲಿಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ? ಅದನ್ನು ಹೋಗಿ ತೆಗ್ದು ದಾಖಲೆ ತೆಗೆಸಿ ನೋಡಲಿ. ತೇಜಸ್ವಿ ಸೂರ್ಯ ಬಹಳ ಬುದ್ಧಿವಂತ. ಅವರು ಫ್ಲೈಟಲ್ಲೇ ಡೋರ್ ಓಪನ್ ಮಾಡಕ್ಕೆ ಹೊರಟಂತಹ ವ್ಯಕ್ತಿ ಅನ್ನುವಂತಹ ವ್ಯಂಗ್ಯದ ಮಾತುಗಳನ್ನೆಲ್ಲ ಆಡಿದ್ದಾರೆ. ಕಾರ್ ಬೇಡ ಅಂದವನು ಮದುವೆ ಆಗೋಕ್ಕೆ ಕಾರಿಗೆ ಅರ್ಜಿ ಹಾಕ್ಬಿಟ್ಟಿದ್ದ. ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಓಡಾಡಲಿ, ಎಲ್ಲ ಬಿಜೆಪಿಯವರು ಕಾರ್ ಬಿಟ್ಟು ಓಡಾಡಲಿ ಅಂತ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿದ ರೀತಿ ಇದು. ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಕಾರ್ ಬೇಡ ಅಂತ ಹೇಳಿದ್ರು ತೇಜಸ್ವಿ ಸೂರ್ಯ, ಆದರೆ ಮದುವೆ ಆಗೋಕೆ ಕಾರಿಗೆ ಅರ್ಜಿ ಹಾಕ್ಬಿಟ್ಟಿದ್ದ. ತೇಜಸ್ವಿ ಸೂರ್ಯ ಫ್ಲೈಟ್ ಡೋರನ್ನೇ ಓಪನ್ ಮಾಡಿಬಿಟ್ಟಿದ್ದ ಅಂತೆಲ್ಲ ವ್ಯಂಗ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂಥ ಯೋಜನೆ ಇದು. ಇದನ್ನು ನಾವು ಮೊದಲನೇ ದಿವಸದಿಂದ ಈಗಾಗಲೇ ಒಂದು 4 ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸೋವಂಥದ್ದು 12% ಜನ. ಆ 12% ಜನ ಉಪಯೋಗ ಆಗುವಂಥ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸೋಕ್ಕಾಗುವಂಥ ಒಂದು VIP ಕಾರಿಡಾರನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಪಾರ್ಕ್ಗಳನ್ನು, ಕೆರೆಗಳನ್ನು ಹುಡುಕಿದ್ದಾರೆ ಎಂಟ್ರಿಗೆ, ಎಕ್ಸಿಟಿಗೆ. ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ, ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕು ಅಂತಾರೆ, ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕು ಅಂತಾರೆ. ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ. ಒಂಥರ ನಾಗರಾವಿನ ಹೆಡೆ ಇದ್ದಂಗೆ ಇದು. ಇದರ ಎಂಟ್ರಿ ಎಕ್ಸಿಟ್ ಎಲ್ಲಿ ಬರುತ್ತೆ, ಎಲ್ಲಿ ಕೊಕ್ಕತ್ತೆ ಇವತ್ತು ಗೊತ್ತಾಗ್ತಾ ಇಲ್ಲ. ಯಾವ ಪಾರ್ಕಿಗಾದರೂ ಬರ್ಬೋದು, ಯಾವ ಕೆರೆ ಹತ್ರನಾರೋ ಬರ್ಬೋದು. ಇದು ಆ ಥರದ್ದು ಒಂದು ಪ್ರಾಜೆಕ್ಟನ್ನು ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಬಂದಿದೆ. ಇಲ್ಲಿ ಅಧಿಕಾರಿಗಳಿಗೆ ಇದ್ರ ಸಂಬಂಧಪಟ್ಟಂಥವ್ರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಯಾವುದಕ್ಕೂ ಉತ್ತರ ಇಲ್ಲ. ತೇಜಸ್ವಿ ಸೂರ್ಯ ದೊಡ್ಡ ಲೀಡ್ರು, ಭಾಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡಿಬಿಟ್ಟಿದ್ರು. ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ವೈಟ್ ಹೌಸ್ ಟ್ರಂಪು ಮೀಟ್ ಮಾಡೋಕ್ಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ.